ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನ ಹೊರ ಹಾಕಿದೆ. 1100 ಸೈಟ್ಗಳನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವ ಮಹತ್ವದ ಆದೇಶವನ್ನ ನೀಡುವ ಮೂಲಕ ಬರೋಬ್ಬರಿ 2,000 ಕೋಟಿಗೂ ಅಧಿಕ ಮೊತ್ತದ ಆಸ್ತಿಯನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆನ ಇರಿಸಿದೆ. ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಆರ್ಟಿಐನ ಕಾರ್ಯಕರ್ತರು ಹಾಗೂ ಬಿಜೆಪಿಯ ಮುಖಂಡರು, ಇದರ ಜೊತೆಗೆ ವಕ್ತಾರರಾದಂತಹ ಮೋಹನ್ ಅವರಿದ್ದಾರೆ. ನಾನು ಮೋಹನ್ ಅವರ ಮಾತಾಡ್ತಾ ಹೋಗ್ತೀನಿ. ಮೋಹನ್ ಅವರ ಮೊಟ್ಟ ಮೊದಲ ಬಾರಿಗೆ ಇದ್ರ ಕುರಿತಂತೆ ದನಿ ಎತ್ತಿದ್ದೆ ನೀವು. ನಿರಾಳ ಆಗಿದೆಯಾ ಸರ್? ಖುಷಿ ಆಗ್ತಿದ್ಯಾ? ಬಹುಶಃ ನನ್ನ ಜೀವನದಲ್ಲಿ 40-45 ವರ್ಷಗಳ ರಾಜಕೀಯ ಜೀವನದಲ್ಲಿ ಅತ್ಯಂತ ಸಂತೋಷಕರವಾದ ದಿನ ಅಂದರೆ ಇವತ್ತೇನೆ. ನಮ್ಮ ಸ್ನೇಹಿತರುಗಳು ಮತ್ತೆ ನಮ್ಮ ಹಿತಚಿಂತಕರ ಎಲ್ಲರ ಜೊತೆ ಸೇರಿ ಶುರು ಮಾಡಿದಂಥ ಹೋರಾಟ ಇವತ್ತೊಂದು ನಿರ್ಣಾಯಕ ಘಟ್ಟವನ್ನು ತಲುಪಿದೆ. ಸರ್ಕಾರ ನಾವು ಏನು ಆಸೆ ಪಟ್ಟಿದ್ವಿ ಆ ರೀತಿಯ ಒಂದು ಆದೇಶವನ್ನು ಹೊರಡಿಸಿ ಸಕಲ ಎಲ್ಲ ಸೈಟ್ಗಳನ್ನು ರದ್ದು ಮಾಡುವ 1100 ಸೈಟನ್ನು ಮಧ್ಯ ಒಂದಷ್ಟು 14 ಸೈಟ್ನ ಸಿದ್ದರಾಮಯ್ಯನವರೇ ವಾಪಸ್ ಕೊಟ್ಟಿದ್ರು. ಅದಲ್ಲದೆ 300 ಸೈಟ್ಗಳನ್ನ ಇನ್ನೊಂದು ಪ್ರಕರಣದಲ್ಲಿ ವಾಪಸ್ ತಗೊಂಡಿದ್ರು. ಮತ್ತೆ 400 ಸೈಟ್ಗಳನ್ನ ಇಡಿಯವರು ಅಟ್ಯಾಚ್ ಮಾಡ್ಕೊಂಡಿದ್ರು. 2023ರಲ್ಲಿ ಚುನಾವಣೆಗೆ ಮುಂಚೆ ಚುನಾವಣೆ ಸಮಯದಲ್ಲಿ ಮೂಡಾದಲ್ಲಿ ಹಗರಣ ಆಗಿದೆ ಅಂತ 14 ಸೈಟ್ಗಳು ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ ಅಂತ ಚುನಾವಣೆ ಸಮಯದಲ್ಲಿ ಹೇಳಿದ್ವಿ. ಅದು ಚುನಾವಣಾ ಭಾಷಣ ಅಂದ್ಕೊಂಡ್ರು ಎಲ್ಲರೂ. ಆದರೆ ಅಧಿಕಾರ ಸ್ವೀಕಾರದ ನಂತರ ಸಿದ್ದರಾಮಯ್ಯನವರು ಏನು ಮೋಸ ಮಾಡಿದ್ದಾರೆ, 14 ಸೈಟ್ ಯಾವ ಪ್ರಕರಣದಲ್ಲಿ ತಗೊಂಡಿದ ನಂತರ ಸಾಕ್ಷಿಗಳ ಸಮೇತ, ತಾಂತ್ರಿಕ ಸಾಕ್ಷಿಗಳ ಸಮೇತ ಪುರಾವೆ ಮಾಡಿದ್ಮೇಲೆ ಸಿದ್ದರಾಮಯ್ಯನವರು ತಮ್ಮ 14 ಸೈಟ್ಗಳನ್ನ ಸರ್ಕಾರಕ್ಕೆ ವಾಪಸ್ ಕೊಟ್ರು. ಅವತ್ತೇ ನಮ್ಮ ಸಂಭ್ರಮ ಇತ್ತು. ಆದ್ರೆ ಅಷ್ಟಕ್ಕೆ ನಿಲ್ಲಬಾರ್ದು. ಇದರಲ್ಲಿ ಬಹು ಜನ ಮೋಸ ಮಾಡಿ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಸಲ್ಲಬೇಕಾದಂಥ ಸೈಟ್ಗಳನ್ನ ದುರುದ್ದೇಶವಾಗಿ ಮತ್ತೆ ಮೋಸಕರವಾಗಿ ಪಡೆದಿದ್ದು ನಮಗೆ ಗೊತ್ತಿದ್ದರಿಂದ ಮತ್ತೆ ಹೋರಾಟವನ್ನು ಮುಂದುವರಿಸಿದ್ವಿ. ಅದಕ್ಕೆ ನಿಮ್ಮ ಮಾಧ್ಯಮದವರ ಸಕಲ ಬೆಂಬಲವೂ ನಮಗೆ ಸಿಕ್ಕಿತು. ತಾಂತ್ರಿಕ ಬೆಂಬಲವಾಗಿ ನಮಗೆ ವಕೀಲ ಮಿತ್ರರಾದಂಥ ರವಿಕುಮಾರ್ ಮತ್ತು ಅವ್ರ ಸ್ನೇಹಿತರಗಳದ್ದು ಸಹ ಬೆಂಬಲ ನಮಗೆ ಸಿಕ್ತು. ಅಲ್ಲಿ ಒಂದು ತಾಂತ್ರಿಕ ವರದಿ ಸಹ ಸಲ್ಲಿಕೆ ಆಗಿತ್ತು ಸರ್ಕಾರಕ್ಕೆ, ಈ ರೀತಿ ಮೂಡಾದಲ್ಲಿ ನಡೀತಾ ಇದೆ ಅಂತ. ಆದರೆ ಅದನ್ನ ಸರ್ಕಾರ ಅವತ್ತು ಕಡೆಗಣಿಸಿತ್ತು. ನಾವು ಮತ್ತೆ ನಮ್ಮ ಶಾಸಕರಾದ ಶ್ರೀವತ್ಸ ಅವರವರು ಇದರಲ್ಲಿ ಮುಂಚೂಣಿಯಾಗಿ ನಿಂತು ಯಾವುದೇ ನಿಸ್ವಾರ್ಥವಾಗಿ ಹೋರಾಟ ಮಾಡಿದ್ರು. ಪ್ರತಿಯೊಂದು ಹಂತದಲ್ಲೂ ನೀವು ಹೋರಾಟ ಮಾಡಿದ್ರು. ಇದಕ್ಕೆ ಸಾಕಷ್ಟು ಆಮಿಷಗಳು ಬಂದಿತ್ತು, ಸಾಕಷ್ಟು ಬೆದರಿಕೆಗಳು ಬಂದಿತ್ತು. ಯಾವುದಕ್ಕೂ ಹೆದರದೇನೆ ಹೋರಾಟವನ್ನು ನಡೆಸಿದರ ಫಲವಾಗಿ ಇವತ್ತು ನಡೆದಿದೆ. ಇದು ಇಷ್ಟು ದಿನ ಯಾಕೆ ತಡ ಆಯ್ತು ಅನ್ನೋದಕ್ಕೆ ಮೊನ್ನೆ ಸಹ ಒಂದು ಸರ್ಕಾರಕ್ಕೆ ವರದಿಯನ್ನು ಮನವಿಯನ್ನು ಸಲ್ಲಿಸಿದ್ವಿ. ಈಗ 3 ದಿನದಿಂದ ಒಂದು ವರದಿಯನ್ನು ಸಲ್ಲಿಸಿದ್ವಿ. ಏನಾಯ್ತು, ಏಕ ಸದಸ್ಯ ದೇಸಾಯಿ ಆಯೋಗ ಏನಾಯ್ತು, ಅದರ ವರದಿನ ಯಾಕೆ ಮಂಡಿಸ್ತಿಲ್ಲ, ಯಾಕೆ ಕ್ರಮ ತಗೋತಿಲ್ಲ ಅಂತ. ಅದರ ಫಲಶ್ರುತಿಯಾಗಿ ಇವತ್ತು ಆ ವರದಿಯಲ್ಲಿ ಉಲ್ಲೇಖವಾಗಿರುವಂತೆ ಎಲ್ಲ ಸೈಟ್ಗಳನ್ನ ವಾಪಸ್ ಪಡೆದಿದೆ. ಮೂಡ ಇನ್ನಾದರೂ ಶುದ್ಧಿಯಾಗಿ ಸಾರ್ವಜನಿಕರಿಗೆ ನಿಸ್ವಾರ್ಥವಾಗಿ ಎಲ್ಲ ಸೈಟ್ಗಳು, ಏನು 1 ಲಕ್ಷ ಜನಕ್ಕೆ ಹೆಚ್ಚಿನ ಸೈಟ್ಗಳ ಅಪೇಕ್ಷೆ ಪಡ್ತಿದ್ದಾರೆ, ಅವ್ರಿಗೆ ಹಂಚುವಂಥ ಒಂದು ಕೆಲಸ ಆಗಲಿ. ಮತ್ತೆ ಹೋರಾಟಗಳು ಈ ರೀತಿ ಪ್ರತಿಯೊಂದು ಹೋರಾಟವು ಕೊನೆ ದಡ ತಲುಪಿಸಿ ಹೋರಾಟದಲ್ಲಿ ಜನಗಳಿಗೆ ಒಂದು ಸ್ಫೂರ್ತಿ ತುಂಬಬೇಕು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಒಂದು ವಿಶ್ವಾಸ ಹೋಗ್ಬಿಟ್ಟಿತ್ತು, ರಾಜಕಾರಣಿಗಳು ಹೋರಾಟ ಮಾಡ್ತಾರೆ ಅಂದ್ರೆ ಇದರಲ್ಲಿ ಏನೋ ಇದೆ ಅಂತ. ಆದ್ರೆ ಇದರಲ್ಲಿ ಎಲ್ಲವನ್ನೂ ಸಹ ಜನಗಳಿಗೆ ತಲುಪುವಂತ ಕೆಲಸ ಮಾಡಿ, ಅದರಲ್ಲೂ ನ್ಯೂಸ್ ಫಸ್ಟ್ ಇರ್ಬೋದು, ಬಾಕಿ ಮೀಡಿಯಾದವರು ಇರ್ಬೋದು, ಎಲ್ಲರೂ ಸಹ ಒಂದು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಸಹ ಅದರಲ್ಲಿ ರವಿ ಪಾಂಡವಪುರದವರು ಅದರಲ್ಲೂ ಹೆಚ್ಚಿನವಾಗಿ ನಮಗೆ ಸಹಾಯ ನೀಡಿದ್ದಾರೆ. ಎಲ್ರಿಗೂ ಇದರ ಈ ಮೂಲಕ ಮೈಸೂರಿನ ಜನತೆಗೆ ಮತ್ತೆ ನಮಗೆ ಸಹಾಯ ಮಾಡಿದ ನಮ್ಮ ಜೊತೆ ನಿಂತ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ತೀನಿ. ಬಟ್ ಮೊದಲಿಗೆ ದಾಖಲೆ ಬಿಡುಗಡೆ ಮಾಡಿದ್ದು ನೀವು ಸರ್, ಮೊದಲಿಗೆ ವರದಿ ಮಾಡಿದ್ದು ನಾನು. ಈ ಕುರಿತು ಏನ್ ಹೇಳ್ತೀರಿ ಸರ್? ನ್ಯೂಸ್ ಫಸ್ಟ್ ಅದನ್ನ ಹೇಳ್ತೀನಲ್ಲ, ನಾವು ಮೊದಲನೇ ವರದಿ ತಗೊಂಡು ನಾವು ಬಂದಾಟಿಗೆ ನಮಗೆ ಸಿಕ್ಕದಂತ ನಿಮಗೆ ನಾವು ವರದಿಯನ್ನು ಕೊಟ್ಟೆಗೆ ನೀವು ಪಬ್ಲಿಷ್ ಮಾಡಿದಕ್ಕೆ ಅದಕ್ಕೆ ಒಂದು ಹಂಗಾಮ ಸೃಷ್ಟಿ ಆಯಿತು, ಒಂದು ಸಂಚಲನ ಸೃಷ್ಟಿ ಆಯಿತು ಸಮಾಜದಲ್ಲಿ. ಆ ಸಮಾಜದಲ್ಲಿ ಸೃಷ್ಟಿಯಾದ ಸಂಚಲನಕ್ಕೆ ಒಂದು ಪ್ರವಾಹವೇ ಹರಿದು ಬಂತು ನಮ್ಮ ಜೊತೆಗೆ. ಆ ಪ್ರವಾಹದಲ್ಲಿ ಈಜಿ ಒಂದು ದಡವನ್ನು ತಲುಪಿದ್ವಿ. ಹಾಗಾಗಿ ಎಲ್ಲರಿಗೂ ನಾವು ಇದರಲ್ಲಿ ನಮಗೆ ತಾಂತ್ರಿಕವಾಗಿ ಮತ್ತೆ ಮಾಧ್ಯಮವಾಗಿ ಮತ್ತೆ ನಮ್ಮ ಬೆಂಬಲವಾಗಿ ನಿಂತ ಎಲ್ಲರಿಗೂ ಸಹ ಈ ಕ್ಷಣದಲ್ಲಿ ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ. ಇಷ್ಟು ಬಿಜೆಪಿಯ ವಕ್ತಾರರು ಹಾಗೂ ಹೋರಾಟಗಾರರಂತಹ ಮೋಹನ್ ಅವರ ಮಾತು. ಕ್ಯಾಮರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.